आप कहाँ आ रहे हो उसमें? मेरा छोड़िए ना, मेरा आएगा कि नहीं आएगा वो टेंशन छोड़िए। गाड़ी का आया होगा। सदा भाई वीडियो चल रहा है। क्या कर रहे हो? मैंने कौन और बोल रहा है? क्या आएगा कि नहीं आएगा? मेरे को कल क्या बोला मालूम? क्या? सेट करने गया था मैं सामान लाने, उधर से लेके आ रहे हैं, मेरे को आवाज़ दी, सलाम किया, उसके बाद बोल रहा है वो नहीं आएगा। मैं उसको बोला अभी 2-3 महीना नहीं आता। उसको बोल रहे अर्जेंट है, इधर इधर उधर जाने के लिए नहीं हो रहा है, उसको बोल टिकट का पैसा देता हूँ, वो आएगा। मैं बोला ठीक है, मैं शाम में फ़ोन करता हूँ जाके रूम में। तो 7 बजे फ़ोन किया तो पूर्णिया में था, काम कर रहा अभी फ़ोन किया तो मैं आया हूँ इधर, 2 दिन भी नहीं हुआ, संडे को आया हूँ, अभी नहीं जाएंगे। अभी अगर जाएंगे तो फिर भी इधर हफ्ता 10 दिन काम करेंगे, उसके बाद ही जाएंगे। आए हैं तो पैसा लिए हैं, जिसका काम है उसका नहीं पैसा लिया हूँ। अब काम करेंगे, पैसा आधा करेंगे तब न जाएंगे। इसका हम धरपड़ कर हाँ भाई, धरपड़ करना है तो वो अपना मर्जी, वो हमको बोला, मैं बोला उसको, ठीक है हम बोलेंगे उसको। हाँ घमंड तो बहुत है। पहले कम इसको परेशान किया है, मम्मी को बहुत परेशान किया। मुँह पे बोलता था हम बुलाए नहीं, जब उसके पास छोड़ा था वो क्या नाम है, पहले था नहीं लड़का, हाँ मनु के साथ में जो काम करता था, ऐसा बोलता था तुमको हम बुलाए नहीं। कैसा काम कर रहा है देखते हैं, तुरंत आदमी जो है ना। मालूम नहीं कैसे इस गाड़ी का प्रॉब्लम ये था कि गाड़ी की कर जाम हो रहा था, मैं पीछे नहीं जा रहा था, बोले तो क्लच ब्रेक की चले गया था, मैंने डाल दिए और ये सेल्फ का बैरिंग है, ये बैरिंग जो है पूरा चिंदी हो गया था। बैरिंग सेल्फ का क्या मतलब इधर देखिए, सामने जो है सामने वाला ऐसा रहना पीछे देखो पूरा चले गया, तो इससे क्या होता है आपको सेल्फ भी नहीं लेगा। देखिए ये फुल सर्विस गाड़ी और हम लोग के तरफ हमारा गैरेज में फुल सर्विस गाड़ी आता है, तो हम लोग पूरा खोल के पूरा वॉश करके फिर रीसेटिंग करके फिर फिटिंग करते हैं। और ये मेरा गैरेज है। देखिए यहाँ पिकअप नहीं था तो हम क्या करते हैं, गाड़ी का पूरा क्लच प्लेट खोल के ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ವಿಸಿಂಗ್ ದೊಡ್ಡ ಚಾಲೆಂಜ್ ಈಗ ನಮಗೂ ಗೊತ್ತಿದ್ದಿಲ್ಲ. ನಮ್ಮ ಮಂಜು ಹೋಗಿದ್ದೆ, ಆಮೇಲೆ ನಮ್ಮ ರವಿನೂ ಹೇಳಿದ್ರು ಅಲ್ಲಿ ಹೋಗ್ಬಿಡಿ ನೀವು ಟಿ ಸಿ ಪಳ್ಳಿ ಹತ್ರ ಅಲ್ಲಿ ಮಾಡಿಸಿ ಅಂತ. ಇದು ಪಬ್ಲಿಸಿಟಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಈ ಥರ ಕೆಲಸ ಮಾಡೋದು ಸಿಗೋದು ಕಷ್ಟ. ಇವಾಗ
ನಾವು ಏನು ಕೆಲಸ ಮಾಡ್ತೀವಿಲ್ಲ ಸರ್ವಿಸ್ ಗಾಡಿ ತಗೊಂಡ್ರೆ ಹೌದು ಎಲ್ಲ ಬಿಸ್ತೀವಿ ಸರ್. Correct, correct. ಬಿಚ್ಚಿ ಎಲ್ಲ ಬಿಟ್ಬಿಟ್ಟು ಹೌದು. ಕೇಬಲ್ಗಳೆಲ್ಲ ಬಿಟ್ಟು ವಾಶ್ ಮಾಡಿ ಹೌದು ಎಲ್ಲ ಪಾಸ್ ಚೆಕ್ ಮಾಡಿ ಆಮೇಲೆ ಫಿಟ್ಟಿಂಗ್ ಮಾಡೋದು. ಇಲ್ಲ ಅದೇ ಅದಕ್ಕೆ ಕಾಲ್ ತಗೊಳ್ಳೋದು ನಾನು. ಕರೆಕ್ಟ್. ಇಲ್ಲಾಂದ್ರೆ ಬರೀ ಶೋರೂಮ್ ಸರ್ವಿಸ್ ಮಾಡಬೇಕು ಅಂದ್ರೆ ಅರ್ಧ ಗಂಟೆ ಸಾಕು. ಹೌದು ಅರ್ಧ ಗಂಟೆಗೆ ಆಗುತ್ತೆ. ಇಲ್ಲ ಈ ಥರ ನಾನು ಮಾಡಿದ್ದೆ ನೋಡಲಿಲ್ಲ ಸರ್. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ನಮ್ಮ ನಿಮ್ಮ group ಮೊಬೈಲ್ನಲ್ಲಿ ಅಲ್ಲಿ ಇದು ಮಾಡಿಬಿಡಿ. ಹಾಂ ಸೇವ್ ಮಾಡ್ಕೊತಿದ್ದೀನಿ. ಇದು ನೋಡೋದು ಮೊಹಮ್ಮದ್ ಸಾಗರ್ ಅಲ್ಲಿ ಸೇವ್ ನೆಕ್ಸ್ಟ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊತೀವಿ. ಮಾಡ್ಕೊಂಡು ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ಆ CVS ಮೋಟರ್ಸ್ ಇತ್ತು, ಇದರಲ್ಲಿ ಹಾಕಿದ್ರೆ ಏನು ಸರಿಗೆ ಮಾಡಲ್ಲ, ತೊಗೊಂಬಂದ್ರೆ ತಿರ್ಗಾ ತೊಗೊಂಡೋಗ್ಬೇಕು, ಭಾಳ ಬೇಜಾರಾಗ್ತಾ ಇತ್ತು. ಸುಮಾರು ವಿಡಿಯೋಸ್ ಮಾಡಿದ್ದೀರಾ? ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀರಾ? ಇಲ್ಲ ಸರ್, 1 ವರ್ಷನೂ ಆಗಿಲ್ಲ. ಹೌದಾ? ಇದರಲ್ಲಿ ಬೇರೆ ಥರ ಒಂದೇ ಡಿಫ್ರೆಂಟ್ ಆಗಿದ್ದೀರಾ? ಒಂದಾಗಿದ್ದೀರಾ? ನಾ एक साल ಒಂದು ವರ್ಷ ಆಯ್ತಾ? ಏನು ವಿಡಿಯೋ ಹಾಕಿ ವಿಡಿಯೋ ಓಕೆ ಕೆಲಸ ಚಿಕ್ಕವನಿಂದ ಇಲ್ಲೇ ಮಾಡ್ತಾ ಇರೋದು. ಹೌದಾ? 30-40 ವರ್ಷ ಆಯ್ತು ಇಲ್ಲಿ ಬಂದು. 40 ವರ್ಷ ನೋಡಿ. ಇದು ಮೊದಲು 3 ತಿಂಗಳ ಮುಂಚೆ ಜಾಸ್ತಿ ಇತ್ತು. ಇವರೇ ನಮ್ಮ ಸೋಯಲ್ನ ಕಟ್ ಮಾರೋ ಅಂತ ಕಟ್ ಮಾಡಿಬಿಟ್ಟೆ. ಆಗಲ್ಲ ಸರ್ ಈ ಗ್ಯಾರೇಜ್ನಲ್ಲಿ. ಹೌದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲಸ ತುಂಬ ಪರ್ಫೆಕ್ಟ್ ಆಗಿದೆ. ನಮ್ಮ ಎಕನಾಮಿಕ್ ಅಲ್ಲ ಸರ್, ಅವಾಗ ನಾವು ಅದೇ ಇರೋದು. ಹೌದು ಒಂದು ದಿವಸ ಕೆಲಸ ಇರೋದು, ಈ ದಿವಸ ಮಾಡೋಣ. ಹೌದೌದು ಕಸ್ಟಮರ್ ಬೇಜಾರು ಮಾಡಿದ್ರೆ ಪರವಾಗಿಲ್ಲ, ಅಂದರೆ ನಮ್ಮ ಕೆಲಸ ನಾವು ಮಾಡ್ಕೊಬೇಕು. ನಮ್ಗೆ ಅರ್ಥ ಮಾಡ್ಕೊತಾರೆ ಅವರು. ಇದಕ್ಕೆ ಲೇಟ್ ಮಾಡಿದ್ದಾರೆ, ಟೈಮ್ ತಗೊಂಡಿದ್ದಾರೆ, ಇಲ್ಲಿ ಟೈಮ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಇಲ್ಲ ಪರವಾಗಿಲ್ಲ, ಅಲ್ಲೇ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಒಂದು ಜಾಗದಲ್ಲಿ ಒಂದು 4 ಜನ ಕೆಲಸ ಕೊಡ್ಬೇಕಂದ್ರೆ ಅದು ದೇವ್ರ ಆಶೀರ್ವಾದ ಇರುತ್ತೆ. ಇಲ್ಲಾಂದರೆ ಆಗೋದಿಲ್ಲ, ಭಾಳ ಕಷ್ಟ ಇದಕ್ಕೆಲ್ಲ. ಯಾವ ಬಿಸ್ನೆಸ್ ಮಾಡಿದ್ರು ತುಂಬ ಚಾಲೆಂಜ್ ಇದೆ. ಅದರಲ್ಲಿ ಚಾಲೆಂಜ್ ಮತ್ತೇನು ಸರ್ ಗೊತ್ತಾ ಸರ್, ಚಾಲೆಂಜ್ ಇರುತ್ತೆ. ಅಂತೆ ನಾವು ಕಷ್ಟ ಬಿದ್ದರೆ ಎಲ್ಲ ಚಾಲೆಂಜ್ ಏನಿಲ್ಲ ನಮ್ಮ ಮುಂದೆ. ಹೌದು ಈಗ ಚಾಲೆಂಜ್ ಮಾಡಬೇಕು ಅಂದ್ರೆ ನೀವು ಕಷ್ಟ ಬಿಡಲೇಬೇಕು ಸರ್. ಹೌದು ಬಿಡಲೇಬೇಕು. ಅಷ್ಟು ಅದು ಇರಬೇಕು, ನಾಲೆಜ್ ಇರಬೇಕು. ಇವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ 50 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಇದೇ ಎಕ್ಸ್ಪೀರಿಯನ್ಸ್. ನೀವು ಹಳೇ ಕಾಲ ಗಾಡಿಯಿಂದ ಈ ಕಾಲ ಗಾಡಿಗೂ ನೋಡ್ಕೊಂಡಿದ್ದೀರ. ಅದು ನೀವು ಟೆಕ್ನಾಲಜಿ ಆ ಕಾಲದಲ್ಲಿ ಹೆಂಗಿತ್ತು ಅವಾಗಿಂದ ಇವಾಗ ಸೆಲ್ಫ್ ಸ್ಟಾರ್ಟ್ವರೆಗೂ ಮಾಡ್ಕೊಂಡು ಬಂದಿದ್ದೀರಲ್ವ. ಎಷ್ಟು ದೊಡ್ಡ ಚಾಲೆಂಜ್. ಏನು ಗೊತ್ತಾ ಸರ್, ನಾವು ಲೀವ್ ಜಾಸ್ತಿ ತಗೊಳ್ಳಲ್ಲ. ಹೌದು ನಾವು ಯಾಕೆ ತಗೊಳ್ಳಲ್ಲ ಅಂದರೆ, ಇವತ್ತು ಮಾಡಿದ್ದ ಕೆಲಸ ಹೌದು ನಾಳೆ ಬೇರೆ ಕೆಲಸ ಇರುತ್ತೆ. ಈಗ ನಾಳೆ ನಾನು ಬಂದಿಲ್ಲ ಅಂದರೆ ಹೌದು ಆ ಕೆಲಸ ಮಾಡೋಕ್ಕೆ ಹೌದು ಮುಂದೆ ನಾನು ಇರಲ್ಲ. ಹೌದು, ಏನ್ ಹೌದು. ಯಾವುದು ಫಾಲ್ಟ್ ಬಂದಿದೆ ಗೊತ್ತಾಗೋದಿಲ್ಲ. ಅಂತ ಗೊತ್ತಾಗಲ್ಲ. ನಾನು ಕರೆಕ್ಟ್. ಡೈಲಿ ನಾವು ಕೆಲಸಕ್ಕೆ ಬಂದರೆ ಏನಾಗುತ್ತೆ ಅಂದರೆ ಹೌದು ಫಾಲ್ಟ್ ನೋಡ್ತೀವಿ ನಾವು, ಹೌದು ಹೌದು ಏನಾಗಿದೆ ಏನಾಗಿದೆ ಅಂತ. ಅವಾಗನೇ ನಮಗೆ ಇದು ಕಂಟಿನ್ಯೂಟಿ ಇರುತ್ತೆ. ಹಾಂ ಕಂಟಿನ್ಯೂ ಹೋಗ್ತಾನೇ ಇರುತ್ತೆ ಅವಾಗ. ಕರೆಕ್ಟ್. ಬಿಡಿ, ಭಾಳ ಖುಷಿ ಆಯ್ತು. ಹುಡುಗರಿಗೂ ನಾವು ಅದೇ ಇರೋದು, ಹೌದು. ಏಕಾಕೆ ಮಾಡಿ ಅವ್ರಿಗೂ ಅದೇ ಇರೋದು. ಹೌದು ಹೌದು ನಮ್ಮನ್ನ ಏನು ಮಾಡ್ತಾರೆ ಗೊತ್ತಾ, ಹ್ಞೂ ಗಾಡಿ ಮಾಡೋಕ್ಕೆ ಮುಂಚೆ ಭಯ ತೊಗೊಂಡು ಬಿಡ್ತಾರೆ ಅವರು. ಸೋಲ್ನ ಅಂದರೆ ಆಗಲ್ಲ ಅದಕ್ಕೆ ಆವಾಗ ಬೈದಿದ್ದು ನಾನು, ನಿನ್ನೆ ಬಿಚ್ಚು ನಾನು ಮುಂದೆ ಇರ್ತೀನಿ. ಆ ಧೈರ್ಯ ಕೊಡ್ತಿರಲ್ಲ, ಹಾಂ ಅದು ತುಂಬ ಇಂಪಾರ್ಟೆಂಟ್ ಅದು. ಇವಾಗಷ್ಟೇ ಸರ್ 1 ವರ್ಷದಿಂದ ಗೊತ್ತಾಗಿದೆ ಸರ್ ನಮ್ಮ ಗಾಡಿ ಕೆಲಸ. ನಮ್ಮ ಅಣ್ಣ ಮಗ ಈಗ 1 ವರ್ಷದಿಂದ ಏನಿದ್ರು ಹೇಳ್ಕೊಂಡು ಮಾಡೋದು ಕೆಲಸ. ಹೌದು
ಇದು ಹೆಂಗೆ ಅದು ಹೆಂಗೆ ಈಗ ಅವ್ರನ್ನಿಂದ ಜಾಸ್ತಿ ಹೀರೋ ಮಾಡೋದು ಕೆಲಸ ಸರ್ವಿಸು. ಇದು ಹಿಂದೆ ವೀಲ್ ಗುರು ಎಲ್ಲ ಡಿಸ್ಕ್ ಬ್ರೇಕ್ ಇರತ್ತಲ್ಲ, ಹೌದು, ನಾನು ಹೋಗಿಲ್ಲ ಅಂದರೆ ಫಿಟ್ ಮಾಡಿಬಿಡ್ತಾರೆ ಅಂದರೆ ಅಷ್ಟು ರೆಡಿ ಆಗಬೇಕಲ್ಲ. ಆಗಬೇಕು. ಅದು ಕೆಲಸ ಮಾಡ್ತಾನೆ ಅದು ಅಭ್ಯಾಸ ಆಗೋದು. ಅದೇ ಅದು ಅವ್ರಿಗೂ ಅಷ್ಟೇ ಹೇಳೋದು ನಾವು. ಕರೆಕ್ಟ್. ಭಯ ತಗೊಬಾರ್ದು, ಕೆಲಸ ಮಾಡಿ ತಪ್ಪಾಗ್ದಿರೇನೆ ಕೆಲಸ ಕಲಿಯೋದು. ನೆಕ್ಸ್ಟ್ ಟೈಮ್ ಅದು ಸರ್ ಮಾಡ್ಕೋಬೋದು ನಾವು. ಇದು ಮೊದಲು ನಾನು ಈ ಬೆಂಗಳೂರಿಗೆ ಬಂದಲ್ಲ, ಫಸ್ಟ್ ಬೆಂಗಳೂರಿಗೆ ಬಂದು ನಾನು ಎಷ್ಟು ಕಿಲೋಮೀಟರ್ ಬಂದ್ಬಿಟ್ಟು ನಾನು ಹಾಸ್ಟೆಲ್ ಇತ್ತು. ನಮ್ಮನ್ನ ನಮ್ಗೆ ಸಪೋರ್ಟ್ ಮಾಡಿ 2 ವರ್ಷ ಶಿವಾಜಿನಗರ್ ವಿವೇಕಾನಂದ. ಆಮೇಲೆ ನಾನು ಚಾರ್ಪಮ್ ಬಂದುಬಿಟ್ಟೆ. ಚಾರ್ಪಮ್ ದೇವಸ್ಥಾನದಲ್ಲಿ ಒಂದು ಹಾಸ್ಟೆಲ್ ಇದೆ, ಅಲ್ಲಿ ಹೋದೆ. ಒಂದು ವರ್ಷ ಹೋದೆ ಅಷ್ಟೇ. ಆಮೇಲೆ ನಮ್ಮನ್ನ ತಿರ್ಗಾ ಸಪೋರ್ಟ್ ಕೊಟ್ಟಿಲ್ಲ ಅಂತ ಇಲ್ಲಿ ದೇವಸ್ಥಾನ ಇರೋದು ನಮ್ಮ ಫ್ರೆಂಡು ಅಮ್ಮ ಅಪ್ಪ ಇಲ್ಲ ಕೆಲಸ ಬಿಟ್ಬಿಡೋ, ಕೆಲಸ ಇದು ಬಿಟ್ಬಿಟ್ಟು ಕೆಲಸ ಏನೋ ಕಲಿಯೋ ಅಂತ. ಆಮೇಲೆ ಕೆಲಸ ಕಲಿಯೋದು ಸ್ಟಾರ್ಟ್ ಮಾಡ್ದೆ. ಕೆಲಸಕ್ಕೆ ಸೆಸ್ ಸಿಗ್ಬಿಟ್ಟು ನಾನು 16 ವರ್ಷ ಊರೋಗಿಲ್ಲ. ಎಷ್ಟು 16 ವರ್ಷ ಊರೋಗಿಲ್ಲ ನಾನು. ನಾನೇನೋ ಹೋಗ್ಬಿಟ್ಟು ನಾನು ಬಂದಿದ್ದೆ. ಆವಾಗ ನನಗೆ ಕೆಲಸ ಕಲಿಯೋಕೆ ಎಷ್ಟು ನನಗೆ ಒಂದೇ ಕೆಲಸ ಇಲ್ಲ ಸರ್, ಇದೇ ಕೆಲಸ ಗೊತ್ತಿಲ್ಲ ಅಂತ ಇಲ್ಲ. ವೆಲ್ಡಿಂಗ್ ಕೆಲಸ ಮಾಡ್ತೀನಿ ನಾವು, ವೆಲ್ಡಿಂಗ್ ಕೆಲಸ ಗೊತ್ತು, ಆಮೇಲೆ AC ಕೆಲಸ ಗೊತ್ತು, ಎಲ್ಲ ಕೆಲಸ ನಾನು ಆ ಟೈಮು ಕೆಲಸ ಕಲಿಯೋಕೆ ಟೈಮ್ನಲ್ಲಿ 3-4 ಕೆಲಸ ಮಾಡಿದ್ದು ನಾನು. ಈಗ ಅದರಿಂದಲೇ ಧೈರ್ಯ ಇರೋದು ಅಲ್ವಾ, ಯಾವ ಕೆಲಸ ಬೇಕಾದ್ರೂ ಮಾಡ್ಕೋಬೋದು. ನಾಲೆಜ್ ಬಂದು ಏನು ಗೊತ್ತಾ ಸರ್, ನಾನು ಎಲ್ಲರಿಗೂ ಅದೇ ಇರೋದು, ಚೆನ್ನಾಗಿದ್ರು ಬಾಸ್ ಚೆನ್ನಾಗಿದ್ರು ಬಿಚ್ಚು ಬಿಚ್ಚಿಬಿಟ್ಟು ಆಚೆ ಕಡಿಮೆ ತಿರ್ಗಾ ಫಿಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಂದೇ ಐಟಮ್ 4-5 ತೆಗಿ ಬಿಚ್ಚೇನೆ ತಲೆನಲ್ಲಿ ಬರೋದು. ಇಲ್ಲ ಚೆನ್ನಾಗೈತೆ ಬಿಚ್ಚಲ್ಲ ಅಂದರೆ ಫಾಲ್ಟು ಗೊತ್ತಾಗಲ್ಲ, ಕೆಲಸನೂ ಕಲಿಯಕ್ಕಾಗಲ್ಲ. ಈಗ ನಾನು ಅದನ್ನು ಹೇಳ್ತೀವಿ. ಈಗ ಗ್ಯಾರೇಜ್ ಒಳಗಡೆ ಕೆಲಸ ಮಾಡ್ತಾ ಇದ್ದೆ ನೋಡಿ, ಅದು ಆ ಕೆಲಸ ಮಾಡ್ತಾರೆ, ಇವರು ಬಂದು ಈ ಗಾಡಿ ಕೆಲಸ ಮಾಡ್ತಾರೆ. ನಾನು ಇದನ್ನಂತ ಮಾಡ್ತಾರೆ, ಯಾರು ಫಾಲ್ಟ್ ಬಂದರೆ ನನಗೆ ಕರೀತಾರೆ, ಅವರು ಇವರು ಕರೀತಾರೆ, ನೋಡಿ ಇದು ಹೆಂಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಅದೇ ಇವರು ಆಚೆ ಮಾಡ್ತಾರೆ, ಆವಾಗ ಯಾರಿಗೆ ಕರ್ಕೊಂಡು ಬರ್ತಾರೆ. ಅದೇ ಕೆಲಸ ಗ್ಯಾರೇಜ್ನಲ್ಲಿ ಕಲ್ತಿದ್ರೆ ಆಚೆ ಮಾಡೋಕ್ಕಾಗತ್ತೆ. ಅದೇ ಅಂತ ಇರೋದು, ಎಲ್ಲ ಹುಡುಗರಿಗೆ ಅದೇ ಇರೋದು. ನಾನು ತುಂಬ ಇಂಪಾರ್ಟೆಂಟ್ ಇದೆ, ಎಲ್ಲಿ ಬೇಕಾದ್ರೂ ಬದುಕೊಬೋದು ಅವರು. ಇಲ್ಲಿ ಏನೋ ನಾನಿದ್ದೀನಿ ಅದಿಲ್ಲ ಅಂದರೆ ನಾನು ಮಾಡ್ಕೊಟ್ಬಿಡ್ತೀನಿ. ಅದೇ ಕೆಲಸ ಆಚೆ ಮಾಡೋಕ್ಕಿದ್ರೆ ಗೊತ್ತಿಲ್ಲ ಅಂದರೆ ಆಮೇಲೆ ಏನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರ ಕೆಲಸ ಮುಂದೆ ನಮ್ಮದು ಹೋಗಲ್ಲ. ಇದ್ರ ಮುಂಚೆ ಒಂದು 7-8 ವರ್ಷ ಮುಂಚೆ ನನ್ನ ಮದುವೆ ಆಗಿದ್ದಲ್ಲ, ನಮ್ಮ ಮದುವೆ ನಮ್ಮ ಹೆಂಡತಿ ಮನೆ ಪಕ್ಕ ಒಂದು ಮನೆ ಇತ್ತು, ಅವ್ರು ಎಲೆಕ್ಷನ್ ಹಾಕಬೇಕು, ಅವ್ರಿಗೆ ಕರ್ಕೊಂಡು ಬಂದೀನಿ ಕೆಲಸ ಕಲಿಯೋದು. ಕಲ್ತಿದ್ರು ಕೆಲಸ ಕಲಿಲ್ಲ ಅಂದಿಲ್ಲ, ಸರ್ವಿಸ್ ಗಾಡಿ ಎಲ್ಲ ಮಾಡ್ತಾಯಿದ್ರು. ಅವರಮ್ಮಪ್ಪ ನಮ್ಗೆ ಫಸ್ಟು ತುಂಬ ಮರ್ಯಾದೆ ಕೊಡ್ತಾಯಿತ್ತು, ಇಲ್ಲಪ್ಪ ನೀವೇ ನಡ್ಕೊಬೇಕು ಅಂತ. ಆಮೇಲೆ ಸ್ವಲ್ಪ ಕೈಗೆ ಕೆಲಸ ಬಂದಮೇಲೆ ನಾನೇನು ಮಾಡ್ತೀರಿ ಅಂತ ಕೇಳಲ್ಲ. ಅದೇ ಅಮ್ಮಪ್ಪ ಕೇಳ್ತಾ ಇಲ್ಲಪ್ಪ ನಿಮ್ಮ ಮಾತಾಡಿ ಕೇಳ್ತಾರಂತ. ಸುಮ್ಮನೆ ನಾನು ತುಂಬ ಬಂದಿದ್ದೀರಪ್ಪ, ಇಷ್ಟು ಮರ್ಯಾದೆ ಕೊಟ್ಟಿದ್ದೀನಿ ಅಂತಾರಲ್ಲ. ಆಮೇಲೆ ನಮ್ಮ ಊರಿನಲ್ಲಿ ನಾನು ಗ್ಯಾರೇಜ್ ಓಪನ್ ಮಾಡಿದೆ, ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವರು ಮನೆಯಲ್ಲಿ ಯಾವ ಗಾಡಿ ಬಿಟ್ಬಿಟ್ರು, ಗರೆಮರು ಇಂಜಿನ್ ಎಲ್ಲ ಬಿಟ್ಬಿಟ್ಟು ನಾನು ಫಿಟ್ ಮಾಡಬೇಕಂದ್ರೆ ಬಿಟ್ಬಿಟ್ರು. ಬಿಟ್ಮೇಲೆ ಫಿಟ್ಟಿಂಗ್ ಮಾಡ್ತಾರೆ. ಆಮೇಲೆ ಅವರಪ್ಪ ನನಗೆ ಫೋನ್ ಮಾಡಿಬಿಟ್ಟು ರಾತ್ರಿ 10:30 ಹೋಗ್ಬಿಟ್ಟು ಅವ್ರ ಮುಂದೆ ಕುತ್ಕೊಂಡ್ಬಿಟ್ಟು ಹಿಂಗೆ ಮಾಡು ಅಂತ ಫಿಟ್ ಮಾಡಿಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ. ಊರಿನಲ್ಲಿ ನಮಗೆ ಎಷ್ಟು ಜನ ಹೇಳ್ತಾರಪ್ಪ ನೀನು ಬುಲೆಟ್ ಕೆಲಸ ಮಾಡ್ತಾ ಇದೆಯಲ್ಲ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ. ನಾನು ಚಾಲೆಂಜ್ ತೊಗೊಂಡ್ಬಿಟ್ಟೆ. ನನ್ನ ಚಾಲೆಂಜ್ ಏನು ತೊಗೊಂಡಿದ್ದೆ, ನಾನು ಇರಲ್ಲ, ನೀನು ಬಿಚ್ಬಿಟ್ಟು ವಾಶ್ ಮಾಡಿ ಫೋಟೋ ವಿಡಿಯೋ ಎಲ್ಲ ತೊಗೊಂಡ್ಬಿಡಿ, ಫಿಟ್ ಮಾಡೋಕ್ಕೆ ಟೈಮ್ನಲ್ಲಿ ಕೂತ್ಕೊಳ್ಳಿ, ಅದು ಏನು ಹೇಳ್ಕೊಡ್ಬೇಡ. ನನ್ನ ಕೆಲಸ ಗೊತ್ತಿಲ್ಲ ಅಂದರೆ ಅದು ಮಾಡೋಕ್ಕಾಗಲ್ಲ. ಕೆಲಸ ಮಾಡಿಕೊಡ್ತೇವೆ, ಅವಾಗಂದ್ರೆ ಊರಿನಲ್ಲಿ ಮರ್ಯಾದೆ. ಊರು ಹೋಗ್ಬಿಟ್ಟು ಊರಿನಲ್ಲಿನೂ ತುಳಸಿ ಇಡೋಕ್ಕೆ ಎಲ್ಲ ಕೆಲಸ ಮಾಡ್ತೀವಿ ನಾವು.
ಫೀಲ್ಡಲ್ಲಿ ಅಷ್ಟು ಒಳ್ಳೆ ಇರುತ್ತೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. Morning, sir.